ಈ ಕ್ವಶನ್ ಏನಿದೆ ಅಂದ್ರೆ ದ ವ್ಯಾಲ್ಯೂ ಆಫ್ 48 to the power -2/7 into 16 to the power -5/7 into 3 to the power -5/7 ಅಂತ ಇದೆ. ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್. ಸೊ ಇವಾಗ ನೋಡಿ, ಪವರ್ಸ್ ಇದಾವೆ. ಪವರ್ಸ್ ಅನ್ನ ನಾವು ಆಡ್ ಮಾಡ್ಬೋದು ಯಾವಾಗ? ಬೇಸ್ ಸೇಮ್ ಇದ್ರೆ. ಕರೆಕ್ಟ್ ಅಲ್ವಾ? ಸೊ ಸ್ವಲ್ಪ ಇಲ್ಲಿ ಬೇಸ್ ಎಲ್ಲಾದ್ರೂ ಟ್ರೈ ಮಾಡಿ ಸೇಮ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಒಂದು ಏನಿದೆ ಇಲ್ಲಿ 3 ಅನ್ನೋದೊಂದು ಬೇಸ್ ಇದೆ, ಸರಿನಾ? ಓಕೆ, ಸೊ ಇದು 48 ಅನ್ನೋದನ್ನ ನಾವು 3 ಜೊತೆ ಡಿವೈಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 16 ಸಿಗುತ್ತೆ. ಕರೆಕ್ಟ್ ಅಲ್ವಾ? 48 you can write as 16 into 3. Yes? Okay. 16 you can write as what? 4 square. Yes? So you can write this as 4 square. Okay. So ಈಗ ಮತ್ತೆ ಒಂದು 3 ಆಯ್ತು, ಒಂದು 4 ಆಯ್ತು, ಒಂದು 3 ಆಯ್ತು. 16 ಅನ್ನ ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳೋಣ. 16 you can write as 4 square. Yes? ಸೊ ಇವಾಗ ಸ್ವಲ್ಪ ಏನೋ ಒಂದೇ ತರ ಇರೋ ಪವರ್ಸ್ ಅನ್ನ ಬರ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಕೆ, ಬೈ ರೀರೈಟಿಂಗ್. ಫೈನ್. ಎಸ್. ಈಗ ನೋಡಿ, ಇದು ಪವರ್ ಬ್ರಾಕೆಟ್ಗೆ ಪರ್ ನಂಬರ್ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇವಾಗ ಇದೇನಾಯ್ತು? 4 into 2 into -2/7 ಆಯ್ತು, ಇಂಟು 3 to the power -2/7 ಆಯ್ತು. ಇಲ್ಲಿ 4 2 into -5/7 ಆಯ್ತು. ಇಲ್ಲಿ 3 -5/7 ಆಯ್ತು. ಕರೆಕ್ಟಾ? ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ 4 2 into 2 -4/7 ಆಯ್ತು. ಇಲ್ಲಿ -2/7 ಅಂತಾನೆ ಉಳಿತು. ಓಕೆ, ಇಲ್ಲಿ ಎಷ್ಟಾಯ್ತು? 2 into 5 ಇದು -10 ಆಯ್ತು. ಓಕೆ, ಆಮೇಲೆ ಇಲ್ಲಿ ಎಷ್ಟು ಸಿಕ್ತು? -5/7. ಸರಿ, ಈಗ ನೀವು ಇಲ್ಲೇ ಹೀಗೆ ಇಟ್ಟು ಸಾಲ್ವ್ ಮಾಡ್ಬೋದು, ಇಲ್ಲ ಪಾಸಿಟಿವ್ ಮಾಡ್ತೀವಿ ಅಂದ್ರೆ ಡಿನಾಮಿನೇಟರ್ ತಗೊಂಡೋಗಿ ಪಾಸಿಟಿವ್ ಮಾಡ್ಬೋದು. ಎನಿಥಿಂಗ್ ಇಸ್ ಫೈನ್. ಈಗ ಇಲ್ಲಿ ಮತ್ತೆ ಇಲ್ಲಿ ಬೇಸ್ ಸೇಮ್ ಇದೆ, ಪವರ್ ಆಡ್ ಮಾಡ್ಕೋಬಹುದು. ಈಗ ನೋಡಿ, ಇಲ್ಲಿ 4/7 ಇದೆ, ಇಲ್ಲಿ -10/7 ಇದೆ. ಡಿನಾಮಿನೇಟರ್ ಸೇಮ್ ಇದೆ, LCM ಸೇಮ್ ಇದೆ. ಸೊ -4 -10. ಓಕೆ, -4 -10 ಎಷ್ಟಾಯ್ತು? -14. ಯಾವ್ದಿದು? 4 to the power. ಅದೇ ತರ 3ಗೆ ಮತ್ತೆ ಡಿನಾಮಿನೇಟರ್ 7 ಇದೆ, ಅಂದ್ರೆ ಏನಾಯ್ತು? LCM ಸೇಮ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಡೈರೆಕ್ಟ್ ಎಡಿಷನ್. -2 -5 -2 -5 ಎಷ್ಟಾಯ್ತು? -7. ಕರೆಕ್ಟ್. ಸೊ ನಾವು ಇಲ್ಲಿ 7 7 ಕ್ಯಾನ್ಸಲ್ ಆಯ್ತು. 7 1s 7 2s. ಸೊ ಎಷ್ಟು ಉಳಿತಿಲ್ಲಿ? 4 to the power -2 into 3 to the power -1. ಈಗ ಇದನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಪಾಸಿಟಿವ್ ಮಾಡ್ಕೊಳ್ಳೋಣ. ಸೊ ಇದೇನಾಯ್ತು? 4 square ಆಯ್ತು. ಇದೇನಾಯ್ತು? 1/3 to the power 1 ಆಯ್ತು. ಓಕೆ, ನಾವು 4 square is 16 and this is 3, which is 1/48. So your answer is 1/48. ಓಕೆ, ಸೊ ಹೇಗೆ ಟ್ರೈ ಮಾಡಬೇಕು? ಬೇಸ್ ಅನ್ನ ನೀವು ಪವರ್ಸ್ ಸಾಲ್ವ್ ಮಾಡ್ಬೇಕಂದ್ರೆ ಬೇಸ್ ಒಂದೇ ನಂಬರ್ ಬರೋ ತರ ಟ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು 3 ಇತ್ತು, 48 ಅನ್ನ 3 into 16 ಅಂತ ಬರ್ಕೋಬಹುದು. ಓಕೆ, 16 ಅನ್ನ ನಾನು ಸಾಲ್ವ್ ಮಾಡೋಣ. ನೀವು ಬೇಕಂದ್ರೆ ಇಲ್ಲೂ 16 ಬಂತು, ಅಲ್ಲೂ 16 ಬಂತು, ಅದನ್ನೇ ಬೇಸ್ ಮತ್ತೆ ಪವರ್ ಆಡ್ ಮಾಡ್ಬೋದು ನೀವು. ಆದ್ರೆ ನಾನು ಚಿಕ್ಕ ಟರ್ಮ್ ಇರ್ಲಿ ಅಂತ ಮತ್ತೆ 4ಗೆ ಕನ್ವರ್ಟ್ ಮಾಡ್ಕೊಂಡೆ ಅಷ್ಟೇ. ಅದರ್ವೈಸ್ ಇಲ್ಲೂ 16 ಬರ್ತಾ ಇದೆ, ಇಲ್ಲೂ 16 ಬರ್ತಾ ಇದೆ. ಆ 16 ನಾವು ಹಂಗೆ ಇಡ್ತೀವಿ ಅಂದ್ರೂ ಕೂಡ ಪರವಾಗಿಲ್ಲ. ಓಕೆ, ಎಸ್.